ಓಕೆ, ನೀವು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ಸಾಲು ಸಾಲು ಸೋಲಿನ ನಡುವೆ ನಾಳೆ INDAA ಮೈತ್ರಿಕೂಟದ ಸಭೆ ನಡೀತಾ ಇದೆ. ಸಾಲು ಸಾಲು ಸೋಲಾಗಿದೆ INDAA ಮೈತ್ರಿಕೂಟದ ಪಕ್ಷಗಳಿಗೆ. ಈಗ ಅದರ ನಡುವೆ ನಾಳೆ INDAA ಕೂಟದ ಸಭೆ ನಿಗದಿಯಾಗಿದೆ. ಮಹತ್ವದ ಮೀಟಿಂಗ್ ಇದು. ನಾಳೆ ನಡೆಯುವಂತ ಸಭೆಗೆ 23 ರಾಜಕೀಯ ಪಕ್ಷಗಳು ಭಾಗಿಯಾಗ್ತಾ ಇವೆ. 23 ರಾಜಕೀಯ ಪಕ್ಷಗಳು. ಆದರೆ ಒಂದು ಪಕ್ಷ ಮಾತ್ರ ಬರ್ತಾ ಇಲ್ಲ. ಒಂದೇ ಒಂದು ಪಕ್ಷ ಬರ್ತಾ ಇಲ್ಲ. ಯಾವ್ದು ಗೊತ್ತಾ? DMK, ದ್ರಾವಿಡ ಮುನ್ನೇಟ್ರ ಕಳಗಂ ನಾಳೆ ಬರ್ತಾ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಕಾಂಗ್ರೆಸ್ನಿಂದ ದೂರ ಹೋಗಿದ್ದಾರೆ. ಅಧಿಕೃತವಾಗಿ DMK ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಲಿಕ್ಕೆ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. TMC ನಾಯಕಿ ಮಮತಾ ಬ್ಯಾನರ್ಜಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಜೈರಾಮ್ ರಮೇಶ್ ಈ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ, ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾಳೆ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಕೇಂದ್ರದ ವಿರುದ್ಧ ಗುಡುಗೋದಿಕ್ಕೆ INDAA ಮೈತ್ರಿಕೂಟ ಸಜ್ಜಾಗಿದೆ. ಕೋಟ್ಯಾಂತರ ಭಾರತೀಯರ ಮತದಾನ ಹಕ್ಕನ್ನು ಕಸಿಯಲಾಗಿದೆ. ಅಂದ್ರೆ SIR ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವರು. ಸರ್ಕಾರದಿಂದ ಸಂವಿಧಾನದ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ತನಿಖಾ ಸಂಸ್ಥೆಗಳ ಮೂಲಕ ವಿಪಕ್ಷಗಳ ದಮನ ಮಾಡಲಾಗ್ತಾ ಇದೆ. ನಿರಂತರ ಬೆಲೆ ಏರಿಕೆಯಿಂದ ಕುಟುಂಬಗಳ ಬಜೆಟ್ ಕಡಿತವಾಗಿದೆ. ಇಂಡಿಯಾ ಒಕ್ಕೂಟ ಸದಾ ಒಗ್ಗಟ್ಟಿನಿಂದ ನಿಂತಿದೆ. ಜೈರಾಮ್ ರಮೇಶ್ ಅವರು ಸಭೆಯ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ, ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ನಾಳೆ ನಡೆಯುವಂತಹ INDAA ಮೈತ್ರಿಕೂಟದ ಸಭೆಯ ಕುರಿತು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಮತ್ತು ಅಜೆಂಡಾ ಆಫ್ ದ ಮೀಟಿಂಗ್, ಯಾವ ಒಂದು ಕಾರಣಕ್ಕೋಸ್ಕರ ನಾಳೆ ಎಲ್ಲರೂ ಸಹ ಸಭೆ ಸೇರ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಸಭೆ ಸೇರಬೇಕಾಗಿತ್ತು, ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿದೆ. ಪಂಚರಾಜ್ಯಗಳ ಚುನಾವಣೆಗೂ ಮುಂಚಿತವಾಗಿ ಸಭೆ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಈಗ ಈ ಒಂದು ಸಭೆ ಆಗ್ತಾ ಇದೆ. ಅದರ ಒಂದು ವಿಚಾರ ಏನು ಅಂದರೆ, ತೀರಾ ಇತ್ತೀಚೆಗೆ DMK INDAA ಮೈತ್ರಿಕೂಟದಿಂದ ಹೊರ ಬಂದಿದ್ದಾಗಿ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ನಾವು INDAA ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಜೊತೆಗೆ ಸಂಸತ್ನಲ್ಲಿ ಕೂತ್ಕೊಳ್ಳೋದಿಲ್ಲ, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಆಸನದ ವ್ಯವಸ್ಥೆ ಮಾಡಿ ಅಂತ ಸ್ಪೀಕರ್ಗೆ ಮನವಿ ಪತ್ರವನ್ನು ಸಹ ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ವಿ. ಬಿಕಾಸ್ ತಮಿಳುನಾಡಿನಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಯಿಂದ ಈ ಒಂದು ನಿರ್ಧಾರಕ್ಕೆ DMK ಬಂದಿದೆ. ಸೊ ಅಲ್ಲಿಗೆ ಅಧಿಕೃತವಾಗಿ DMK ಪಕ್ಷ INDAA ಮೈತ್ರಿಕೂಟದಿಂದ ಹೊರ ಬಂದಿದ್ದಾಗಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡಿದೆ. ಅಲ್ಲಿಗೆ ನೋವೇರ್ DMK INDAA ಮೈತ್ರಿಕೂಟದಲ್ಲಿ ಭಾಗಿಯಾಗುತ್ತೆ ಅನ್ನೋದು. ಈತನ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ನಾಳೆ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಯಾಕೆ ಅಂದರೆ ಮಮತಾ ಬ್ಯಾನರ್ಜಿ ಅವರಂತೂ ಅಕ್ಷರಶಃ BJP ವಿರುದ್ಧ ಮತ್ತು NDA ಮೈತ್ರಿಕೂಟದ ವಿರುದ್ಧ ಕೆಂಡುವಾಗ್ಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಂತೂ ಹೀನಾಯವಾಗಿ ಮಮತಾ ಬ್ಯಾನರ್ಜಿ ಅವರು ಸೋತು ಹೋಗಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿಕ್ಕೆ, ಹೋರಾಟವನ್ನು ರೂಪಿಸಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ಆ ಒಂದು ಅವಕಾಶ ಅವರಿಗೆ ಸಿಗ್ತಾ ಇದೆ INDAA ಮೈತ್ರಿಕೂಟದ ಮುಖೇನ. ಸೊ ಹಾಗಾಗಿ ಅವರ ಒಂದು ಬೆಂಬಲವನ್ನು ಪಡ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಹೋರಾಟವನ್ನು ಮಾಡಲಿಕ್ಕೆ ಮಮತಾ ಬ್ಯಾನರ್ಜಿ ಅವರು ಆಲೋಚನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ.